ಇವತ್ತಿನ ಜನರೇಷನ್ನು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಮೊಬೈಲ್ ಪ್ರಪಂಚ, ಮೊಬೈಲ್ ಜೀವನ, ಮೊಬೈಲ್ ಊಟ, ಮೊಬೈಲ್ ತಿಂಡಿ. ಯಾಕಂದರೆ ನಾವು ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಎಷ್ಟೇ ಜಾಗೃತವಾಗಿದ್ದರೂ ಕೂಡ ಇವತ್ತಿನ ಸಿಚುವೇಶನ್ನಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ಆದರೂ ಕೂಡ ಈ ರೀತಿ ಪ್ರಜ್ಞೆ ಇಲ್ಲದೆ ಮೊಬೈಲಲ್ಲಿ ಮಾತಾಡ್ತಾ ನಮ್ಮ ಲೋಕದಲ್ಲಿ ನಾವು ಕಳೆದು ಹೋದಾಗ ಕಳ್ಳರಿಗೆ ಇನ್ನೂ ದಾರಿ ಸುಲಭವಾಗಿ ಆಗುತ್ತದೆ. ಇವರ ಪರಿಸ್ಥಿತಿನೂ ಹಾಗೆ. ಹೊರಗಡೆ ಹೋದಾಗ ಸ್ವಲ್ಪ ನಮ್ಮ ವಸ್ತು ಮೇಲೆ ಜವಾಬ್ದಾರಿ ಇರಬೇಕು. ಮೊಬೈಲಲ್ಲಿ ಮಾತಾಡಬೇಕು, ಆದರೆ ಈ ರೀತಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇಲ್ಲಿ ಏನ್ ನಡೀತಾ ಇದೆ. ಬಹಳ ಹುಷಾರಾಗಿ ಮನೆಗೆ ಹೋಗುವವರೆಗೂ ನಮ್ಮ ಮೈ ಮೇಲೆ ಪ್ರಜ್ಞೆ ಇರಬೇಕು. ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಸ್ವಲ್ಪ ಗಮನ ಹರಿಸಬೇಕು. ಏನಂತೀರಾ? ಹೌದಲ್ವಾ? ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಕಳ್ಳರು ಎಷ್ಟು ಹುಷಾರಿದ್ದಾರೆ ಅಂದರೆ ನಮ್ಮ ಪರಿಸ್ಥಿತಿ ನೋಡ್ತಾರೆ. ನಮ್ಮ ಪರಿಸ್ಥಿತಿ ಅನುಗುಣವಾಗಿ ಅವರು ಕಳ್ಳತನ ಮಾಡೋದಿಕ್ಕೆ ಉಪಾಯ ಮಾಡುತ್ತಾರೆ. ಇಲ್ಲಿ ನೋಡಿ, ಕಳ್ಳರು ಎಷ್ಟು ಹುಷಾರಿದ್ದಾರೆ. ಎಲ್ಲಾ ಹೈಟೆಕ್ ಕಳ್ಳರಿದ್ದಾರೆ. ಅವರು ನಮ್ಮನ್ನ ಗಮನಿಸಿ ಅನುಗುಣವಾಗಿ ಕಳ್ಳತನ ಮಾಡುತ್ತಾರೆ. ಹಾಗಾಗಿ ನಾವು ಮೊಬೈಲ್ ಬಳಸುವಾಗ, ಮಾತಾಡುವಾಗ ಬಹಳ ಎಚ್ಚರವಾಗಿರಬೇಕು ಎಂದು ಈ ಸಂದೇಶ.